ತಿಮರೋಡಿ ಸಹೋದರನಿಗೂ ಎಸ್ಐಟಿ ಶಾಕ್. ಮೋಹನ್ ಕುಮಾರ್ ಶೆಟ್ಟಿ ಮನೆ ಮೇಲೆ ಎಸ್ಐಟಿ ದಾಳಿ. ತಿಮರೋಡಿ ಮನೆ ಹತ್ರನೇ ಇದೆ ಮೋಹನ್ ನಿವಾಸ. ಉಜಿರೆಯ ಮೋಹನ್ ಎಸ್ಐಟಿ ಅಧಿಕಾರಿ ದಯಾಮ ನೇತೃತ್ವದಲ್ಲಿ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಅದೇ ನಿವಾಸದಲ್ಲಿ ಆರಂಭದಲ್ಲಿ ಚಿನ್ನಯ್ಯ ಉಳಿದುಕೊಂಡಿರ್ತಾನೆ. ಎಸ್ಐಟಿ ಅಧಿಕಾರಿ ದಯಾಮ ನೇತೃತ್ವದಲ್ಲಿ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಮನೆಯಲ್ಲಿ ಅದರ ಪಕ್ಕದಲ್ಲೇ ತಿಮರೋಡಿ ನಿವಾಸ ಇದೆ. ಮಹೇಶ್ ತಿಮ್ಮರೋಡಿಗೆ ಎಸ್ಐಟಿ ಒಂದು ಕಡೆ ಬಿಗ್ ಶಾಕ್ ಕೊಟ್ರೆ, ತಿಮ್ಮರೋಡಿ ಸಹೋದರನಿಗೂ ಬಿಗ್ ಶಾಕ್. ಮೋಹನ್ ಶೆಟ್ಟಿ ಮನೆಯಲ್ಲೇ ಮೊದಲಿಗೆ ಚಿನ್ನಯ್ಯ ಇದ್ದಿದ್ದು ದಯಾಮ ನೇತೃತ್ವದಲ್ಲಿ, ಎಸ್ಐಟಿ ಅಧಿಕಾರಿ ದಯಾಮ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ. ಮೋಹನ್ ಶೆಟ್ಟಿ ಮನೆಯಲ್ಲಿ ಇಂಚಿಂಚು ಶೋಧ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ಮೋಹನ್ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಎಷ್ಟು ದಿನ ಈ ಚಿನ್ನಯ್ಯ ಇದ್ದ ಅಲ್ಲಿ? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಭಾವನಾ, ಹೌದು. ಆರಂಭದ ಹಂತಗಳಲ್ಲಿ ಈ ಒಂದು ಪ್ರಕರಣ ಏನು ಜೂನ್ 22ಕ್ಕೆ ಮುನ್ನೆಲೆಗೆ ಬಂತು. ಅದಕ್ಕೂ ಮೊದಲು ಕೂಡ ಅನೇಕ ಬಾರಿ ಆತ ಈ ಒಂದು ಮನೆಗೆ ಭೇಟಿಯನ್ನ ಕೊಟ್ಟಿದ್ದ ಅನ್ನುವಂತ ಮಾಹಿತಿಗಳಿರುವಂತದ್ದು. ಅದರ ಜೊತೆಗೆ ಜುಲೈ 11ಕ್ಕೆ ಆತ ಆರಂಭದಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಿ 164 ಸ್ಟೇಟ್ಮೆಂಟ್ ಕೊಡ್ತಾನೆ. ಈ ಸ್ಟೇಟ್ಮೆಂಟ್ ಕೊಡುವ ಮೊದಲೇ ಆತ ಈ ಒಂದು ತಿಮರೋಡಿಗೆ ಬಂದಿದ್ದ. ತಿಮರೋಡಿಯಲ್ಲಿ ಅವರ ಎಕರೆಗಟ್ಟಲೆ ಜಾಗ, ನಾನು ಆಗ್ಲೇ ಹೇಳಿದೆ, ಸುಮಾರು ಕಿಲೋಮೀಟರ್ ಗಟ್ಟಲೆ ಅವರದೇ ಖಾಸಗಿ ಜಾಗ ಇರುವಂತದ್ದು. ಅದರಲ್ಲಿ ಅವರ ಸಹೋದರನ ನಿವಾಸ ಇದೆ. ಮೋಹನ್ ಕುಮಾರ್ ಶೆಟ್ಟಿ ಅವರ ಅಣ್ಣ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆ ಕೂಡ ಆರಂಭದಲ್ಲಿ ನಾವೀಗ ನಿಂತಿರುವಂತಹ ಜಾಗ ಏನಿದೆ ಆ ಜಾಗದ ಅಣತಿ ದೂರದಲ್ಲಿ, ನಮ್ಮ ಕಣ್ಣಳತೆಯ ದೂರದಲ್ಲಿ ಅವರಿಗೆ ಸೇರಿದಂತಹ ಮನೆ ಮತ್ತು ಅವರ ಜಾಗಗಳು ನಮಗೆ ಕಾಣಲಿಕ್ಕೆ ಸಿಗುವಂತದ್ದು. ಅದರ ಸ್ವಲ್ಪ ದೂರಕ್ಕೆ ಹೋದ್ರೆ ನಮಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ ಕಾಣುತ್ತೆ. ಎರಡು ಮನೆಗಳು ಕೂಡ ಅಕ್ಕಪಕ್ಕದಲ್ಲೇ ತುಂಬಾ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಗಳಲ್ಲಿ ಇರುವಂತದ್ದು. ಮತ್ತೆ ಸುತ್ತಕ್ಕೂ ಕೂಡ ಎಕರೆಗಟ್ಟಲೆ ತೋಟ ಹಬ್ಬಿಕೊಂಡಿದೆ. ಇಲ್ಲಿ ಎಲ್ಲೇ ನೋಡಿದ್ರು ಕೂಡ ಅವರದೇ ಕೃಷಿ ಭೂಮಿಗಳು ಮತ್ತು ಅವರದೇ ಅಡಿಕೆ ತೋಟಗಳು ಇರುವಂತದ್ದು. ಹಾಗಾಗಿ ಎರಡೂ ಜಾಗಗಳಿಗೆ ಜಿತೇಂದ್ರ ದಯಾಮ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಎರಡೂ ಕಡೆಗಳಿಗೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಎರಡೂ ಕಡೆಗಳಲ್ಲಿ ಈಗ ಸರ್ಚ್ ಆಪರೇಷನ್ ನಡೀತಾ ಇರುವಂತದ್ದು. ಅವರಿಗೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ಅವರಿಗೆ ಬೇಕಾದಂತಹ ಪ್ರಮುಖವಾದಂತಹ ಮಾಹಿತಿಗಳೇನಿದೆ ಅದನ್ನೆಲ್ಲವನ್ನ ಕೂಡ ಕಲೆ ಹಾಕುವಂತದ್ದು, ಯಾವ ದಾಖಲೆಗಳಿಲ್ಲದೆ ಅದನ್ನು ಸಂಗ್ರಹ ಮಾಡುವಂತದ್ದು. ಮತ್ತು ಆತ ಆರಂಭದಲ್ಲಿ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಆರಂಭದಲ್ಲಿ ಮೋಹನ್ ಕುಮಾರ್ ಶೆಟ್ಟಿ ಅವರ ಮನೆಯಲ್ಲಿ ಆತ ಇದ್ದ ಅನ್ನುವಂಥದ್ದು. ಆ ಒಂದು ಮನೆಯಿಂದಲೇ ಆತನನ್ನ, ಅಂದ್ರೆ ವಕೀಲರು ಇರಬಹುದು ಮತ್ತು ಆತ ಇರಬಹುದು, ಅವರೆಲ್ಲರೂ ಕೂಡ ಬಹುತೇಕ ಆರಂಭದ ದಿನಗಳಲ್ಲಿ ಇದ್ರು. ಕೆಲವೊಂದು ಸಂದರ್ಭಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗುವಂತದ್ದು, ಯಾವ್ದಾದ್ರು ಚರ್ಚೆಗಳಿದ್ದಾಗ, ಯಾವ್ದಾದ್ರು ಮಾತುಕತೆಗಳಿದ್ದಾಗ, ಬೇರೆ ಬೇರೆ ವಿಚಾರಗಳಿದ್ದಂತ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ಅಲ್ಲಿ ಒಂದಷ್ಟು ಹೊತ್ತು ಕೆಲವು ದಿನಗಳ ಕಾಲ ಇರ್ತಿದ್ದ ಅನ್ನುವಂಥದ್ದು. ನಿನ್ನೆ ನಾವು ನೋಡಿರಬಹುದು, ನಿನ್ನೆ ಯೂಟ್ಯೂಬರ್ ಸಮೀರನ್ನ ಒಂದು ಕಾರ್ನಲ್ಲಿ ಕರ್ಕೊಂಡು ಬರ್ತಾರೆ. ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗ್ತಾರೆ. ಆ ಫಾರ್ಚುನರ್ ಕಾರು ಅದೇ ಮೋಹನ್ ಕುಮಾರ್ ಶೆಟ್ಟಿ ಅವರಿಗೆ ಸೇರಿದ್ದಂಥದ್ದು. ಹಾಗಾಗಿ ಈ ಒಂದು ಮನೆಯಲ್ಲಿ ಬಹುತೇಕ ಎಲ್ಲರೂ ಯೂಟ್ಯೂಬರ್ಸ್ ಗಳಿರ್ಬೋದು ಅಥವಾ ಯಾರಾದ್ರೂ ಏನು ಈ ವಕೀಲರು ಇರ್ಬೋದು, ಯಾರೇ ಬಂದ್ರು ಕೂಡ ಬಹುತೇಕ ಈ ಮನೆಯಲ್ಲಿ ಇರ್ತಾ ಇದ್ರು ಅಥವಾ ಆ ಮನೆಯಲ್ಲಿ ಇರ್ತಾ ಇದ್ರು. ಆ ಎರಡೂ ಮನೆಗಳು ಅಕ್ಕಪಕ್ಕದಲ್ಲೇ ತುಂಬಾ ಡಿಸ್ಟೆನ್ಸ್, ದೊಡ್ಡದೇನು ಡಿಸ್ಟೆನ್ಸ್ ಇಲ್ಲ, ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಜಾಗಗಳಲ್ಲಿ ಆ ಮನೆಗಳಿರುವಂತದ್ದು. ಹಾಗಾಗಿ ಎರಡೂ ಮನೆಗಳಿಗೆ ಹೆಚ್ಚುವರಿ ಪೊಲೀಸರನ್ನ ತಂದು, ಬೇರೆ ಬೇರೆ ಠಾಣೆಗಳಿಂದ ಹೆಚ್ಚು ಪೊಲೀಸರನ್ನ ಕರ್ಕೊಂಡು ಬಂದು ಈಗ ಅಲ್ಲಿಗೆ ಒಂದು ದಾಳಿಯನ್ನ ನಡೆಸಲಾಗಿದೆ. ಸದ್ಯಕ್ಕೆ ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗಿದೆ. ಆತ ಕೊಟ್ಟಿರುವಂತಹ ಮಾಹಿತಿಗಳ ಆಧಾರದಲ್ಲೇ ನಡೆದಿರುವಂತಹ ದಾಳಿ. ಯಾಕಂದ್ರೆ ಆತನ ರಿಮ್ಯಾಂಡ್ ಸ್ಟೇಟ್ಮೆಂಟ್ ಗಳನ್ನ ಇಟ್ಟುಕೊಂಡೇ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಸರ್ಚ್ ವಾರೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ. ಯಾಕಂದ್ರೆ ಆತನ ರಿಮ್ಯಾಂಡ್ ಸ್ಟೇಟ್ಮೆಂಟ್ ನಲ್ಲಿ ಆತನ ಏನನ್ನ ಉಲ್ಲೇಖ ಮಾಡಿದ್ದಾನೆ, ಆ ವಿಚಾರಗಳಲ್ಲಿ ಯಾರ ಮನೆಗಳಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಸಹಜವಾಗಿ ಯಾವುದೇ ಒಂದು ಪ್ರಕರಣಗಳಲ್ಲಿ ಒಬ್ಬ ಆರೋಪಿ ಈ ಹಿಂದೆ ಇದ್ದಂತ ಜಾಗಗಳಲ್ಲಿ ಆರೋಪಿಯಾಗಿ ಕನ್ವರ್ಟ್ ಆದಾಗ ಆತನಿಗೆ ವಾಸ್ತವ್ಯ ಕೊಟ್ಟ ಜಾಗಗಳು, ಆತನ ಮನೆ ಒಂದು ಭಾಗ ಆದ್ರೆ ಆದ ನಂತರ ಆತನ ಕೃತ್ಯಗಳ ಪಾಲುದಾರಿಕೆಗಳ ಸಂದರ್ಭಗಳಲ್ಲಿ ಅಥವಾ ಒಂದು ಮನೆಯಲ್ಲಿ ಏನಾದ್ರೂ ವಾಸ ಇದ್ರೆ ಅಥವಾ ಯಾವ್ದಾದ್ರೂ ಒಂದು ಜಾಗದಲ್ಲಿ ಆತ ವಾಸ ಇದ್ರೆ ಅಂತಹ ಜಾಗಗಳು ಅದರ ಒಂದು ಸೀನ್ ಆಫ್ ಕ್ರೈಮ್ ಅನಿಸಿಕೊಳ್ಳುತ್ತವೆ. ಹಾಗಾಗಿ ಸೀನ್ ಆಫ್ ಕ್ರೈಮ್ ಅನಿಸಿಕೊಳ್ಳುವ ಜಾಗಗಳಿಗೆ ತೆರಳಿ ಅಲ್ಲಿ ಯಾವ್ದಾದ್ರೂ ಮಾಹಿತಿಗಳನ್ನ, ಯಾವ್ದಾದ್ರೂ ಸಾಕ್ಷ್ಯಗಳಿದ್ರೆ ಇದನ್ನ ಸಂಗ್ರಹ ಮಾಡುವಂಥದ್ದು. ಅನೇಕರಿಗೆ ಅನಿಸಬಹುದು ಅಂತ ಸಂದರ್ಭಗಳಲ್ಲಿ ಅವರೆಲ್ಲ ಸಾಕ್ಷ್ಯಗಳನ್ನಲ್ಲಿ ಇಟ್ಕೊಂಡಿರ್ತಾರ ಅನ್ನುವಂಥದ್ದು. ಆದರೆ ಈತನಿಗೆ ಗೊತ್ತಿರುತ್ತದೆ, ಯಾಕಂದ್ರೆ ಪೂರಕವಾದಂತಹ ಮಾಹಿತಿಗಳು ಎಲ್ಲವೂ ಕೂಡ ಮನೆಯಲ್ಲಿದ್ದವ್ರಿಗೂ ಕೂಡ ಕೆಲವು ಸಂದರ್ಭಗಳಲ್ಲಿ ಗೊತ್ತಿರ್ಲಿಕ್ಕಿಲ್ಲ. ಈತ ವಿಚಾರಣೆ ಸಂದರ್ಭದಲ್ಲಿ ಏನು ಮಾಹಿತಿಗಳನ್ನ, ಹೇಳಿಕೆಗಳನ್ನ ಕೊಟ್ಟಿದ್ದ ಆ ಆಧಾರಗಳಲ್ಲೂ ಕೂಡ ಈ ದಾಳಿಗಳನ್ನ ನಡೆಸಲಾಗುತ್ತೆ. ಆತ ಅಲ್ಲಿ ಏನಾದ್ರೂ ಕೆಲವೊಂದು ಜಾಗಗಳು ಆತ ಉಳ್ಕೊಂಡಿರುವಂತಹ ಕೊಠಡಿಯಲ್ಲಿ ಇರಬಹುದು ಅಥವಾ
ಸುತ್ತಮುತ್ತಲಿನ ಪರಿಸರಗಳಲ್ಲಿ ಇರ್ಬೋದು, ಯಾವುದಾದ್ರೂ ಜಾಗಗಳಲ್ಲಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಗಳು ಸಿಕ್ಕರು, ಯಾವುದೇ ಸಾಕ್ಷ್ಯಗಳು ಆತ ಹೇಳಿದಂತದ್ದು ಕಣ್ಣಿಗೆ ಕಂಡರೂ ಕೂಡ ಆತನ ಬಟ್ಟೆ ಬರಿಗಳು ಕೂಡ ಅಲ್ಲಿ ಇರ್ಬೋದು. ಯಾಕಂದ್ರೆ ಆತ ಅಲ್ಲೇ ಮನೆಯಲ್ಲಿ ಇದ್ದಂತ ಕಾರಣದಿಂದಾಗಿ ಆತನಿಗೆ ಸೇರಿದ ಬಟ್ಟೆ ಬರಿಗಳಿರುತ್ತೆ, ಅದರ ಮೊಬೈಲ್ ಇರುತ್ತೆ. ಯಾಕಂದ್ರೆ ಆತನ ಆ ಮೊಬೈಲ್ ಅನ್ನ ಈ ಮನೆಗೆ ಬಂದ ತಕ್ಷಣ ಅವರು ವಶಕ್ಕೆ ಪಡೆದಿದ್ರು ಅನ್ನುವಂಥದ್ದನ್ನ ಈಗಾಗಲೇ ಆತ ಹೇಳಿದ. ಒಂದು ಮೊಬೈಲ್ಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು. ಇದರಿಂದ ಏನ್ ಸಿಗುತ್ತೆ ಅಂದ್ರೆ ಆತನ ಹಲವು ವರ್ಷಗಳ ಹಿಂದಿನ ಅಥವಾ ಹಲವು ತಿಂಗಳುಗಳ ಹಿಂದಿನ ಟವರ್ ಡಂಪ್ ಅನ್ನ ಪಡ್ಕೊಳ್ಬಹುದು. ಅಂದ್ರೆ ಒಂದು ಎಕ್ಸಾಕ್ಟ್ ಮೊಬೈಲ್ ನಂಬರ್ ಸಿಕ್ಕಿದಾಗ ಆತನ ಟವರ್ ಡಂಪ್ ಗಳನ್ನ, ಆತ ಬಳಸ್ತಾ ಇದ್ದ ಮೊಬೈಲ್ ಅನ್ನ ಆತನದೇ ಅಂತ ದೃಢೀಕರಿಸಿಕೊಂಡು ಅವುಗಳ ಟವರ್ ಡಂಪ್ ಗಳನ್ನ, ಅವರುಗಳ CDR ದಾಖಲೆಗಳನ್ನ ಪಡ್ಕೊಳ್ಳುವಂಥದ್ದು ಕೂಡ ಒಂದು ತಾಂತ್ರಿಕ ಸಾಕ್ಷ್ಯವಾಗಿ ಈ ಪ್ರಕರಣದಲ್ಲಿ ನಿಲ್ಲುವಂಥದ್ದು. ಹಾಗಾಗಿ ಈ ಎಲ್ಲ ಬೇಸಿಕ್ ಮಾಹಿತಿಗಳನ್ನ, ವಿಚಾರಗಳನ್ನ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅನೇಕ ರೀತಿಯಾದಂತಹ ಸಾಕ್ಷ್ಯಗಳ ಸಂಗ್ರಹ ಆಗ್ತಾ ಇದೆ. ಹಾಗಾಗಿ ಕಾದ್ ನೋಡ್ಬೇಕು. ಈಗಾಗಲೇ ಆರಂಭ ಆಗಿರುವಂತದ್ದು. ಎಷ್ಟು ಹೊತ್ತಿಗೆ ಮುಗಿಬಹುದು ಅನ್ನುವಂಥದ್ದು ಗೊತ್ತಿಲ್ಲ. ಬಹುತೇಕ 9:30 ಸುಮಾರಿಗೆ ಅವರು ಈ ಜಾಗಕ್ಕೆ ಬಂದಿದ್ದಾರೆ. 9:30 ಸುಮಾರಿಗೆ ಇಲ್ಲಿ ಜಾಗಕ್ಕೆ ಬಂದು ಎಂಟ್ರಿ ಆಗಿ ಅವರ ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು. ಎಸ್ ಭರತ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.